ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಮತ್ತು ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ನ ವಿಬಿಜಿ-ರಾಮ್ಜಿ ಯೋಜನೆಗಳು ಪ್ರಮುಖವಾದವು. ಕೊಪ್ಪಳ ಜಿಲ್ಲೆಯಲ್ಲಿನ ರೈತರು ತೋಟಗಾರಿಕಾ ಬೆಳೆಗಳನ್ನು ಬೆಳೆದು ಲಾಭದಾಯಕ ಕೃಷಿ ಮಾಡಲು ಮುಂದಾಗಿದ್ದು, ಇದಕ್ಕೆ ಕೇಂದ್ರದ ಕೃಷಿ ಯೋಜನೆಗಳು ಸಹಕಾರಿಯಾಗಿವೆ. ಈ ಕುರಿತು ಒಂದು ವರದಿ. ಕೊಪ್ಪಳ ಜಿಲ್ಲೆಯ ರೈತ ರಂಗನಾಥ್ ಉಲುಮಿಕೊಂಡ ಅವರು ಕೃಷಿ ಸಿಂಚಾಯಿ ಯೋಜನೆಯ ನೆರವಿನೊಂದಿಗೆ ಜಪಾನ್ ದೇಶದ ಮಿಯೋಜಾಕಿ ತಳಿಯ ಮಾವಿನ ಗಿಡಗಳನ್ನು ಬೆಳೆದಿದ್ದಾರೆ. ಇದರ ಮಧ್ಯೆ ಮಿಶ್ರ ಬೆಳೆಯಾಗಿ ಬದನೆ ಗಿಡಗಳನ್ನು ನಾಟಿ ಮಾಡಿ ಉತ್ತಮ ಲಾಭದ ನಿರೀಕ್ಷೆಯಲ್ಲಿದ್ದಾರೆ. ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡು ಕಡಿಮೆ ನೀರು ಬಳಸಿ ಅಧಿಕ ಲಾಭ ಪಡೆಯುತ್ತಿದ್ದಾರೆ. ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ನ ವಿಬಿಜಿ-ರಾಮ್ಜಿ ಯೋಜನೆಯಲ್ಲಿ ಮಾವಿನ ಸಸಿಗಳ ನಾಟಿ ಮತ್ತು ಸಸಿ ಖರೀದಿಗೆ ಅನುದಾನ ಪಡೆದು ಜಗತ್ತಿನ ದುಬಾರಿ ಮಾವು ಮಿಯೋಜಾಕಿ ಬೆಳೆಯುವ ಮೂಲಕ ಮಾದರಿ ರೈತರಾಗಿದ್ದಾರೆ. ದೂರದರ್ಶನದೊಂದಿಗೆ ರೈತ ರಂಗನಾಥ ಉಲುಮಿಕೊಂಡ 3 ಎಕರೆಯಲ್ಲಿ ಪ್ರಾಯೋಗಿಕವಾಗಿ ಮಿಯೋಜಾಕಿ ಮಾವಿನ ತಳಿ ಬೆಳೆಯಲಾಗಿದ್ದು ಸುಮಾರು 23 ಲಕ್ಷ ರೂಪಾಯಿ ವೆಚ್ಚವಾಗಿದೆ. ಮಾರುಕಟ್ಟೆ ಒದಗಿಸುವ ಸಂಬಂಧ ಈಗಾಗಲೇ ಕೃಷಿ ಅಧಿಕಾರಿಗಳ ಮಟ್ಟದಲ್ಲಿ ಚರ್ಚೆ ನಡೆಯುತ್ತಿದೆ. ಮಿಶ್ರ ಬೆಳೆಯಾಗಿ ಬದನೆ ಬೆಳೆಯಲಾಗಿದೆ. ಉತ್ತಮ ಬೆಲೆಯೂ ಇದೆ. ಅಧಿಕಾರಿಗಳು ಸಹ ತೋಟಕ್ಕೆ ಭೇಟಿ ನೀಡಿ ಮಾಹಿತಿ ನೀಡುತ್ತಿದ್ದಾರೆ. ಎಲ್ಲವೂ ಸುಗಮವಾದರೆ ಉತ್ತಮ ಲಾಭ ಸಿಗುವ ವಿಶ್ವಾಸವಿದೆ ಎಂದು ತಿಳಿಸಿದರು. ಸರ್, ಮಿಯಾಜಾಕಿ ನಾಟಿ ಮಾಡಿ ಒಂದು 26-27 ತಿಂಗಳಾಯ್ತು ಸರ್. ಈಗ ಕ್ರಾಪ್ ಸ್ಟಾರ್ಟ್ ಆಗಿದೆ. ಮಾರ್ಕೆಟಿಂಗ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ನಡೆದಿದೆ. ಕಲರ್ ಬಂದಿಲ್ಲ ಇನ್ನು ಮೊಟ್ಟ ಕಾಯಿಗೆ. ಪಿಂಕ್ ಕಲರ್ ಬಂದು ಮಾರ್ಕೆಟಿಂಗ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಮೊದಲನೇ ವರ್ಷ ಟ್ರಯಲ್ ನೋಡಕತ್ತೀವಿ. ಆಮೇಲೆ ಆದಾಯ ನಿರೀಕ್ಷಣೆಯಲ್ಲಿ ಇದ್ದೀವಿ. 3 ಎಕರೆ ನಾಟಿ ಮಾಡಿದ್ವಿ ಸರ್. ಒಂದು 22-23 ಲಕ್ಷ ಖರ್ಚಾಗಿದೆ. ಮಿಶ್ರ ಬೆಳೆಯಾಗಿ ಬದನೆಕಾಯಿ ಬೆಳೆದಿದ್ದೀವಿ ಸರ್. ತೋಟದ ಕಾವಲುಗಾರ ಹನುಮಂತ ರಂಗನಾಥ ಅವರು ಜಗತ್ತಿನ ದುಬಾರಿ ಮಾವಿನ ತಳಿ ಮಿಯೋಜಾಕಿ ರಕ್ಷಣೆಗೆ ಸಿಸಿಟಿವಿ ಅಳವಡಿಸಿದ್ದು 4 ಜನರನ್ನು ಕಾವಲುಗಾರರನ್ನಾಗಿ ನೇಮಕ ಮಾಡಿದ್ದಾರೆ. ಅವರಲ್ಲಿ ನಾನೂ ಒಬ್ಬನಾಗಿದ್ದು ಫಸಲು ಚೆನ್ನಾಗಿ ಬಂದಿದೆ. ಹಾಗಾಗಿ ಬೆಳೆ ರಕ್ಷಣೆಗಾಗಿ ಕಾವಲು ಕಾಯುತ್ತಿರುವುದಾಗಿ ಹೇಳಿದರು. ಗಿಡ ಚೆನ್ನಾಗದವ್ರಿ, ಮಾನಿಕಾಯಿ ಬೇಸೈತ್ರಿ. ಡ್ರಿಪ್ ಎಲ್ಲ ವಾಲ್ ಹೊಸದ ಡ್ರಿಪ್ ನುಡ್ಕೇನದು ಎಲ್ಲ ಸಂಗೀತ ನುಡ್ಕೇತೀವ್ರಿ. ಏನೇನೆ ಅಂತ ಎಲ್ಲಿ ಕಟ್ ಆಗತ್ತೋ ಅಷ್ಟು ನುಡ್ಕೇತೀವ್ರಿ. ಎಲ್ಲ ಸಂಗೀತ ಮಾಡ್ಕೊಂಡ್ ತುಕ್ಕಿವ್ರಿ, ಮೇಂಟೈನ್ ಮಾಡ್ಕೊಂಡ್ ತುಕ್ಕಿವಿ. ಎಲ್ಲ ಅಂದ್ರ ಒಂದು 30-40 ಸಿಸಿ ಕ್ಯಾಮ್ರಾ ಕುಣ್ಸ್ಯಾರ ಸರ್. ಎಲ್ಲಾ ಮಾಡ್ಯಾರ್ರಿ, ಎಲ್ಲಾ ನೋಡತ್ ಸರ್. ನಾವು ಇರ್ತೀವಿ ಸರ್, ರೋಡ್ನಾಗ ಅಡ್ಡಾಡ್ತೀವ್ರಿ, ಕಾಯ್ತೀವ್ರಿ ಎಲ್ಲ ಸರ್. ಕೊಪ್ಪಳ ಜಿಲ್ಲೆಯ ತೋಟಗಾರಿಕಾ ಇಲಾಖೆ ಜಂಟಿ ನಿರ್ದೇಶಕ ಕೃಷ್ಣ ಉಕ್ಕುಂದ ಹಿಂದಿನ ಮಾವು ಮೇಳದಲ್ಲಿ ಮಿಯೋಜಾಕಿ ಮಾವಿನ ಸಸಿಯನ್ನು ಪರಿಚಯಿಸಲಾಗಿತ್ತು. ಇದರಿಂದ ಪ್ರೇರಿತರಾದ ಜಿಲ್ಲೆಯ ರೈತರು 8-10 ಎಕರೆ ಪ್ರದೇಶದಲ್ಲಿ ಈ ಬೆಳೆ ಬೆಳೆದಿದ್ದಾರೆ. ಈ ವರ್ಷ ನಡೆಯುವ ಮೇಳದಲ್ಲೂ ಹೊಸ ತಳಿಯ ಮಾವಿನ ಹಣ್ಣನ್ನು ಪ್ರದರ್ಶನಕ್ಕೆ ಇಟ್ಟು ಮಾರುಕಟ್ಟೆ ಒದಗಿಸುವ ಕೆಲಸ ಮಾಡಲಾಗುವುದು ಎಂದರು. ರೈತರು ಮಿಯಾಜಾಕಿ ಎಂಬ ಮಾವನ್ ಬೆಳೆದಿದ್ದಾರೆ. ಈ ಮಿಯಾಜಾಕಿ ಅನ್ನೋದು ಇದು ಜಪಾನ್ ದೇಶದ ಒಂದು ವೆರೈಟಿ. ಇದು 2.5 ಲಕ್ಷ ರೂಪಾಯಿ ಕೆಜಿ ಅಂತ ಇತ್ತು ಅವಾಗ. ಈಗ ನಮ್ಮಲ್ಲಿ ಏನಿಲ್ಲ ಅಂದ್ರೆ ಒಂದು 8-10 ಎಕರೆ ಪ್ರದೇಶದಲ್ಲಿ ಎಲ್ಲಾ ರೈತರು ಮಿಯಾಜಾಕಿ ಮಾವನ್ನ ಬೆಳೆದಾರೆ. ಅವ್ರು ಈಗ 5 ಎಕರೆ ಮಾಡಿದ್ರೆ 5 ಎಕರೆಯಲ್ಲಿ ಈಗೆಲ್ಲ ಮಾವು ಈಗೆಲ್ಲ ಕಾಯಿ ಎಲ್ಲ ಹತ್ತಿದೆ. ನಾವೀಗ ನಮ್ಮ ಮಾವು ಮೇಳದಲ್ಲಿ ಸಹ ಮಾರಾಟಕ್ಕೆ ಇಡುವಂತ ವ್ಯವಸ್ಥೆಯನ್ನು ಮಾಡ್ಬೇಕಂತ ವಿಚಾರ ಮಾಡಿದ್ವಿ. ತೋಟಗಾರಿಕೆ ಇಲಾಖೆಯಿಂದ ಪ್ರತಿ ಹಂತದಲ್ಲೂ ರೈತರಿಗೆ ಹೊಸತನವನ್ನ ನಾವು ಹೇಳ್ಕೊಡ್ತೇವೆ. ಒಟ್ಟಿನಲ್ಲಿ ಕೃಷಿ ಸಿಂಚಾಯಿ ಯೋಜನೆಯ ಮೂಲಕ ಕೊಪ್ಪಳ ಜಿಲ್ಲೆಯಲ್ಲಿ ಅನೇಕ ರೈತರು ಉತ್ತಮ ಬದುಕು ಕಟ್ಟಿಕೊಂಡಿದ್ದಾರೆ. ಆರ್ಥಿಕವಾಗಿಯೂ ಹೆಚ್ಚು ಸಬಲರಾಗುತ್ತಿದ್ದಾರೆ.